ಬಸ್ಗಳನ್ನ ತಡೆದು ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂತಾರಾಜ್ಯ ಬಸ್ಗಳಿಗೆ ಬಣ್ಣವನ್ನ ಬಳಿಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಂತಾರಾಜ್ಯ ಬಸ್ಗಳಿಗೆ ಬಣ್ಣವನ್ನ ಬಳಿಯುವ ಮೂಲಕ ಬೇರೆ ಬೇರೆ ರೀತಿಯಾಗಿ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಆನಂದರಾವ್ ಸರ್ಕಲ್ನಲ್ಲಿ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಯಮಾಡಿ ಹೇಳ್ತೀನಿ, ಈಗ ಒಂದು ಕೆಲಸ ಮಾಡಿ, ನೀವು ಈ ಕನ್ನಡ ಪರ ಹೋರಾಟಗಾರರು ಯಾವುದೂ ಮಾಡಲ್ಲ, ಬಿಟ್ಬಿಡ್ತೀವಿ. ನೀವು ಒಂದು ಕೆಲಸ ಮಾಡಿ, ಕನ್ನಡ ಉದ್ಧಾರ ಮಾಡ್ತೀನಿ ಅಂತ ಹೇಳಿ, MES ನಿಷೇಧ ಮಾಡ್ತೀನಿ ಅಂತ ಹೇಳಿ, ಮಹದಾಯಿ ಯೋಜನೆಯನ್ನು ಜಾರಿ ತರ್ತೀನಿ ಅಂತ ಹೇಳಿ, ಇಲ್ಲ ನಾನು ಅಧಿಕಾರ ಬಿಟ್ಬಿಡ್ತೀನಿ, ಒಂದು ಗಡುವು ಕೊಡಲಿ, 3 ತಿಂಗಳು 6 ತಿಂಗಳು. ಈ 6 ತಿಂಗಳಲ್ಲಿ ಈ ಮಹದಾಯಿ ಯೋಜನೆಯನ್ನು ತರದೆ ಹೋದರೆ ನನ್ನ ಅಧಿಕಾರವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಹೇಳೋ ಧೈರ್ಯ ಇದೆಯಾ ಯಾರಿಗಾದ್ರು? ಅದನ್ನ ಹೇಳಿ ನೋಡೋಣ. ನಾವು ನಿಮ್ಮ ಪರವಾಗಿ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇಲ್ಲಿ 4 ಜಿಲ್ಲೆಗಳು ನೀರಿಗೆ ಹಾಹಾಕಾರ. ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜನ ಬಾಯಿ ಬಿಡ್ಕೋತಾವ್ರೆ ನೀರಿಗೋಸ್ಕರ. ಆ ಗೋವಾ ಸರ್ಕಾರ ಮತ್ತೆ ತಮಿಳುನಾಡು ಸರ್ಕಾರ ಕರೆಸಿ ಮಾತನಾಡುವಂಥ ಶಕ್ತಿ ನಿಮಗಿಲ್ಲ ಕೇಂದ್ರ ಸರ್ಕಾರಕ್ಕೆ. ಮೋದಿಯವರೇ, ಎಷ್ಟು ದಿನ ಕರ್ನಾಟಕವನ್ನು ಕಡೆಗಣಿಸ್ತೀರಾ? ಸಂಸದರು ಏನ್ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವಾ? ವಿರೋಧ ಪಕ್ಷದ ನಾಯಕರಿಗೆ ನಾಚಿಕೆ ಆಗಲ್ವಾ ನಿಮಗೆ? ನಾಡಿನ ಸಮಸ್ಯೆಯನ್ನ ಕುರಿತು ಕೇಂದ್ರದ ಗಮನವನ್ನು ಸೆಳೆಯೋದಕ್ಕೆ ನಿಮಗೆ ತಾಕತ್ತಿಲ್ಲ, ದಮ್ಮಿಲ್ಲ. ಬಸ್ಗಳನ್ನ ತಡೆದು ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂತಾರಾಜ್ಯ ಬಸ್ಗಳಿಗೆ ಬಣ್ಣವನ್ನ ಬಳಿಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಂತಾರಾಜ್ಯ ಬಸ್ಗಳಿಗೆ ಬಣ್ಣವನ್ನ ಬಳಿಯುವ ಮೂಲಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.